ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನು ಈ ಕುಟಾಣಿ ತರಬೇಕಂತೇಳಿ ಭಾಳ ದಿನದಿಂದ ಅನ್ಕೊತಿದ್ದೆ. ಆದರೆ ನೋಡ್ತಿದ್ದೆ ಮತ್ತೆ ತರ್ತಿರ್ಲಿಲ್ಲ. ಹೋಗ್ತಿದ್ದೆ, ನೋಡ್ತಿದ್ದೆ ಮತ್ತು ತರ್ತಿರ್ಲಿಲ್ಲ. ಆದರೆ ಮೊನ್ನೆಗೆ ಹುಬ್ಳಿಗೆ ಏನೋ ಕೆಲಸ ಐತೆ ಅಂತ ಹುಬ್ಳಿಗೆ ಹೋಗಿದ್ದೆ. ಅಲ್ಲಿ ಬರುವಾಗ ಈ ಕುಟಾಣಿ ನಾನು ನೋಡಿದೆ. ತೊಗೊಂಡು ಹೋದ್ರಾತು ಅಂತೇಳಂದು ತೊಗೊಂಡು ಬಂದಿದ್ದೀನಿ. ಇದನ್ನು ಅವ್ರ ಹತ್ರ ನಾನು ಕೇಳಿದೆ, ಇದನ್ನು ಯಾವ ರೀತಿ ಸೀಸ್ನಿಂಗ್ ಮಾಡಬೇಕು, ಯಾವ ರೀತಿ ಆದಷ್ಟು ಬೇಗ ನಾವು ಪಳಗಿಸ್ಕೋಬೇಕಲ್ಲ, ಇದನ್ನ ಏನು ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ಅವ್ರು ನನಗೆ 2 ಆಪ್ಷನ್ನ ಕೊಟ್ಟರು. ಈ ರೀತಿನೂ ಮಾಡ್ಕೋಬೋದು, ಈ ರೀತಿನೂ ಮಾಡ್ಕೋಬೋದು ಅಂತ ಹೇಳಂದು. ಆಮೇಲೆ ಇನ್ನೊಂದು ಕೇಳಿದೆ ನಾನು. ಮೊದಲು ಎಲ್ಲರ ಮನೇಲಿ ಇರ್ತಿದ್ವು, ಉದ್ದನ ಕಲ್ಲು ಇರ್ತಿದ್ವಲ್ಲ, ಅರಿ ಅಂತವು. ಅವು ಇದ್ವಲ್ಲಿ ಅವಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದಾಗ ಅವರು ಈ ಕುಟಾಣಿ ತಂದಿದ್ದೀನಲ್ಲ, ಈ ಕುಟಾಣಿ ಮಷಿನಲ್ಲಿ ಆಗಿರುತ್ತಂತ. ಈ ಕುಟಾಣಿ ಮಷಿನಲ್ಲಿ ಆಗಿರುತ್ತೆ. ಅದು ನಾವು ಕೈಲಿಂದ ಮಾಡಿರ್ತೀವಿ ಅಂತ ಹೇಳಂದು ಅವರು ಹೇಳಿದರು. ಹಾಗೆ ನಾನು ಅವ್ರು ಯಾವ ರೀತಿ ನನಗೆ ಈ ಕುಟಾಣಿನ ಪಳಗಿಸೋದಕ್ಕೆ ಆಪ್ಷನ್ ಕೊಟ್ಟಾರ ಅಂತ ಹೇಳ್ತೀನಿ. ಫಸ್ಟ್ನೇದಾಗಿ ನಾವು ಇಲ್ಲಿ ಕುಟಾಣಿಗೆ ಒಣ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಫಸ್ಟಿಗೆ ಒಣ ಅಕ್ಕಿ ತೊಗೊಂಡು ಚೆನ್ನಾಗಿ ಇದನ್ನು ಅರ್ಕೋಬೇಕಂತಿದ್ರೊಳಗೆ. ಅವ್ರು 2 ಆಪ್ಷನ್ ಏನು ಕೊಟ್ರು ಅಂತ ಅಂದ್ರೆ, ಇದನ್ನೇ ಫಸ್ಟಿಗೆ ಅವ್ರು ಹೇಳಿದ್ದು ಅಕ್ಕಿ ಹಾಕಿರಿ, ಅಕ್ಕಿ ಹಾಕಿ ಚೆನ್ನಾಗಿ ಅದನ್ನ ಅರ್ಕೋರಿ. ನೀವು ಅರ್ಕೊಂಡಾದ್ಮೇಲೆ ಅದು ಪೂರ್ತಿಯಾಗಿ ಅದರದ್ದು ಎಲ್ಲ ಹೊಲಸು ಅದ್ರೊಳಗೆ ಬಿಡ್ಕೊಂಡ್ಬಿಡ್ತೈತಿ. ಏನಾದರೂ ಧೂಳು ಮಣ್ಣು ಅದ್ರ ಮೇಲೆ ಕಲ್ಲಿನ ಪೌಡ್ರ್ ಅದು ಏನಾದರೂ ಇದ್ರೆ ಅದ್ರೊಳಗೆ ಬಂದುಬಿಡ್ತೈತಿ. ನಿಮಗೆ ಗೊತ್ತಾಗುತ್ತದೆ ಅಕ್ಕಿ ತೆಗೆದಾಗ. ಅದನ್ನೊಂದು ಸರ್ತಿ ನೋಡಿಕೊಂಡು ಚೆನ್ನಾಗಿ ಅದನ್ನು ಅರ್ಕೋರಿ. ನೀವು ಎಲ್ಲ ಕಡೆ ಅದು ಪೌಡ್ರ್ ಹತ್ತಂಗೆ ಅರ್ಕೋರಿ. ಆಮೇಲೆ ಕೈಲಿಂದ ಚೆನ್ನಾಗಿ ಅದನ್ನ ನಾವು ಕುಟ್ತೀವಲ್ಲ, ಅದನ್ನು ಮತ್ತು ಆ ಕುಟಾಣಿನೂ ಎರಡಕ್ಕೂ ಅದೇ ಪೌಡ್ರ್ ತೊಗೊಂಡು ಚೆನ್ನಾಗಿ ತಿಕ್ಕಿ ತೊಳ್ಕೋರಿ ಅಂತ ಹೇಳಿದರು. ನೋಡ್ರಿ ಎಷ್ಟು ಹೊಲಸು ಬಂದೈತೆ ನೋಡ್ರಿ ಈ ಕುಟಾಣಿ. ಇದ್ರೊಳಗೆ ಅಕ್ಕಿ ನೋಡ್ರಲ್ಲ, ಅಕ್ಕಿ ಕಲರ ಚೇಂಜ್ ಆಗ್ಬಿಟ್ಟಾವು. ಇಷ್ಟು ನಾವು ಪೂರ್ತಿಯಾಗಿ ನಾವು ಅರ್ಕೋಬೇಕಾಗತ್ತದನ್ನ. ಅರ್ಕೊಂಡು ಇದೇ ನಾನು ಅಕ್ಕಿ ನುಚ್ಚಾಗಿದ್ದಾವಲ್ಲ, ಆ ಅಕ್ಕಿನ ತೊಗೊಂಡು ನಾನು ಸುತ್ತಾರ್ದೆ ಈ ಮೇಲೆ ಕುಟಾಣಿಗೆ, ಆಮೇಲೆ ಕುಟ್ಟೋದಕ್ಕೆ ಎಲ್ಲದಕ್ಕೂ ನಾನು ಇದನ್ನ ತೊಗೊಂಡು ಚೆನ್ನಾಗಿ ಕೈಲಿಂದ ತಿಕ್ತೀನಿ. ಬರೋಬ್ಬರಿ ತಿಕ್ಕೊಂಡ್ರೆ ಅದರೊಳಗಿರೋ ಎಲ್ಲ ಹೊಲಸೆಲ್ಲ ಹೋಗುತ್ತಾ ಅಂತ ಅಂದೊಂದು ಹೇಳಿದ್ರು ಅವರು. ಇದು ಸೆಕೆಂಡ್ ಮೆಥಡ್ ಒಳಗೆ ಅವರು ಬೇರೆ ಹೇಳಿದರು. ಇದು ಒಂದು ಮೆಥಡು, ಅಕ್ಕಿ ಹಾಕಿ ಇದನ್ನು ಮಾಡೋದು ಒಂದು ಮೆಥಡು. ಆಮೇಲೆ ಸೊಪ್ಪು ಹಾಕಿ ನೀವು ರುಬ್ಕೋಬೋದು ಅಂತ ಹೇಳಿದ್ರು ಅವರು. ನಾನಿಲ್ಲಿ ಅವರು 2ನೇ ಆಪ್ಷನ್ ಕೊಟ್ಟಿರೋದನ್ನು ಬಿಟ್ಟು ಅವ್ರು ಏನು ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರಲ್ಲ ಅದನ್ನು ನಾನಿಲ್ಲಿ ಮಾಡ್ತಿದ್ದೀನಿ. ಇನ್ನು ಫಸ್ಟಿಗೆ ನಾನು ಆ ನುಚ್ಚು ಹಾಕ್ಕೊಂಡಲ್ಲ, ಎಲ್ಲನೂ ಪೂರ್ತಿಯಾಗಿ ನಾನು ಅದನ್ನ ತಿಕ್ಕಿ ಎಲ್ಲ ಕುಟಾಣಿನ ತಿಕ್ಕೊಂಡೆ, ಅದರಲ್ಲಿ ಆಮೇಲೆ ಕುಟ್ಟೋದನ್ನು ತಿಕ್ಕೊಂಡು ತೊಳ್ಕೊಂಡೆ. ನಾನು ಕರೆಕ್ಟಾಗಿ ತೊಳ್ಕೊಂಡಾದಮೇಲೆ ನಾನು ಅಕ್ಕಿ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್. ಅಕ್ಕಿನ ನಾನು ಇದರಲ್ಲಿ ಹಾಕಿ ಈಗ ಅರ್ಕೊತಿದ್ದೀನಿ. ಈ ಸ್ಟೆಪ್ಪಲ್ಲಿ ಅವ್ರು ಏನು ಹೇಳಿದರು, ಸೊಪ್ಪು ಹಾಕ್ರಿ ಅಂತ ಹೇಳಿದರು. ಸೊಪ್ಪನ್ನು ಹಾಕಿ ಚೆನ್ನಾಗಿ ಅರಿಬೇಕು. ನೀವು ಅಕ್ಕಿನಾದರೂ ಹಾಕಿ ಅರ್ಕೋರಿ, ಇಲ್ಲಾಂದರೆ ಸೊಪ್ಪಾದರೂ ಹಾಕಿ ಅರ್ಕೋರಿ. ಫಸ್ಟಿಗೆ ಮಾತ್ರ ಒಣ ಅಕ್ಕಿ ಹಾಕ್ಕೊಂಡು ಅರ್ಕೊಳೋದು ಫಸ್ಟ್ ಮೆಥಡ್ ಅದು ಅಂತ ಹೇಳಿದ್ರು ಅವರು. ಫಸ್ಟಿಗೆ ನಾನು ಏನು ಮಾಡಿದೆ, ಅದಕ್ಕೆ ಒಣ ಅಕ್ಕಿ ಅರ್ಕೊಂಡು ನಂತರ ಈ ನೆನೆಸಿರುವಂಥ ಅಕ್ಕಿ ಹಾಕಿ ನಾನು ಅರ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಪೂರ್ತಿಯಾಗಿ ಏನು ನುಣ್ಣಗಾಗೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ರವ ಇದ್ರೆ ಸಾಕಿದು ಅಂದ್ರೆ ಅದರಲ್ಲಿರೋ ಮತ್ತು ಇನ್ನೊಂದು ಸ್ವಲ್ಪ ಸ್ಕ್ರಬ್ ಆದಂಗೆ ಆಗುತ್ತಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಸ್ವಲ್ಪ ರವ ಅನ್ನೋಂಗೆ ನಾವು ಇದನ್ನು ಅರ್ಕೊಂಡು ಚೆನ್ನಾಗಿ ಇದು ಕುಟ್ಟೋದೈತಲ್ಲ ಅದನ್ನು ನಾನು ಅದರಲ್ಲಿಂದನೇ ಚೆನ್ನಾಗಿ ತಿಕ್ತಾ ಇದ್ದೀನಿ ಇಲ್ಲಿ. ಹಾಗೆ ಅದನ್ನು ಕುಟಾಣಿ ಒಳಗೂ ನಾವು ಕೈ ಹಾಕಿ ಎಲ್ಲ ಕಡೆಯೂ ನಾವು ತಿಕ್ಕೋಬೇಕು. ಬರೋಬ್ಬರಿ ಒಳಗೂ ತಿಕ್ಕಬೇಕು ಮತ್ತು ಹೊರಗೂ ನಾನು ಅದೇ ಅಕ್ಕಿ ಇದರಿಂದ ತರಿಯಿಂದ ನಾನು ತಿಕ್ಕೊತಿದ್ದೀನಿ. ನೋಡ್ರಲ್ಲೇ ಈ ರೀತಿ ತಿಕ್ಕೊಂಡು ಮತ್ತೆ ನಾವು ಇದನ್ನ ತೊಳ್ಕೊಬೇಕಾಗತ್ತೆ. ಅದು 2 ದಿನದಲ್ಲಿ ನೀವು ಇದನ್ನು ರೆಡಿ ಮಾಡಿಕೊಂಡು ನೀವು ಕುಟ್ಟೋದಕ್ಕೆ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ವಾರಾನ್ಗಂಟ್ಲೆ ನಾವು ಇಟ್ಕೋಬೇಕು, ವಾರಾನ್ಗಂಟ್ಲೆ ಇದನ್ನು ನಾವು ಸೀಸ್ನಿಂಗ್ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನಾವು 2 ದಿನದಲ್ಲಿ ಇದನ್ನ ಯಾವ ರೀತಿ ಪಳಗಿಸ್ಬೇಕು, ಯಾವ ರೀತಿ ಪಳ ಅನ್ನಂಗೆ ಮಾಡ್ಕೋಬೋದು ಅಂತೇಳಂದು ನಾನು ನಿಮಗೆ ಹೇಳ್ತೀನಿ. ಇದು ಒಂದೇ ದಿನದಲ್ಲಿ ನೀವು ಇಷ್ಟು ಮಾಡಿದರೆ ಸಾಕು. ಫಸ್ಟಿಗೆ ಒಣ ಅಕ್ಕಿ ಕುಟ್ಟೋದು, ನೆಕ್ಸ್ಟು ನೆನೆಸಿರೋ ಅಕ್ಕಿನ 2 ಸರ್ತಿ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸರ್ತಿ ಈಗ ಹಾಕ್ಕೊಂಡು ತಿಕ್ಕೊಳಕೊಂತೀನಲ್ಲ, ಇದೊಂದು ಸರ್ತಿ, ಮತ್ತೆ ಒಂದು ಸರ್ತಿ ಇದನ್ನೆಲ್ಲ ತೊಳ್ಕೊತೀನಿ ನಾನು. ತೊಳ್ಕೊಂಡಾದ ನಂತರ ಇನ್ನೊಂದು ಸ್ವಲ್ಪ ಅಕ್ಕಿ ನೆನೆಸಿದ್ದೋದಾವು ಅವನ್ನೇ ಇಲ್ಲಿ ಹಾಕಿ ನಾನು ಅರ್ಕೊತೀನಿ ಇದರಲ್ಲಿ. ಅಂದರೆ 2 ಮೆಥಡ್ ಆಯ್ತಿದು, ಒಂದು ಒಣದು 2 ಸರ್ತಿ ನೆನೆಸಿರೋದು. ಈ ರೀತಿ ನಾನು ಮಾಡ್ಕೊತೀನಿ. ಫಸ್ಟು ನೋಡ್ರಲ್ಲೇ ಅದಕ್ಕೂ ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ. ಫಸ್ಟಿಗೆ ಬಂದಿದ್ದು ಮಣ್ಣೆಲ್ಲ ಕಪ್ಪಾಗಿಬಿಟ್ಟಿತ್ತು ಅಕ್ಕಿ. ಈ ಸರ್ತಿ ನಾನು ತೋರಿಸಿರೋದು ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳಗೆ ಬಂದೈತಿ. ಆದರೂ ಇನ್ನೂ ಸಮಾಧಾನ ಆಗಲಿಲ್ಲ. ಅವು 2-3 ಸರ್ತಿ ಮಾಡಿರಿ ಅಂದಿದ್ರಲ್ಲ, ಹಾಗಾಗಿ ನಾನು 2-3 ಸರ್ತಿ ನಾನು ಅಕ್ಕಿ ಹಾಕಿ ಕುಟ್ಕೊಂಡು ಕ್ಲೀನ್ ಮಾಡಕೊತೀನಿ. ಈಗ ಇನ್ನೊಂದು ಸರ್ತಿ ಹಾಕ್ಕೊಂಡೆ, ಇನ್ನೊಂದು ಸರ್ತಿ ಹಾಕ್ಕೊಂಡು ಮತ್ತೆ ಅರ್ಕೊತೀನಿ. 2-3 ಸರ್ತಿ ಅಕ್ಕಿ ಹಾಕಿ ಅರಿರಿ ಅಂದಿದ್ರಲ್ಲ, ನನಗೆ 2ನೇ ಸರ್ತಿನೇ ಅದು ಅಂತ ಏನು ಹೊಲಸು ಕಾಣಲಿಲ್ಲ ಅದರೊಳಗೆ. ಅಕ್ಕಿ ಏನು ಅಂತ ಏನು ಕೊಳೆ ಕಾಣಲಿಲ್ಲ ಅದರೊಳಗೆ. ಹಾಗಾಗಿ ನಾನು ಇರಲಿ ಇನ್ನೊಂದು ಸರ್ತಿ ನಾನು ಅರ್ಕೊಂಡ್ರಾತು ಅಂತೇಳಂದು ನೋಡ್ರಿ
ಅಕ್ಕಿ ಒಂಚೂರು ಹೊಲಸಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ ನಮ್ಗೆ. ಇದನ್ನು ನಾನು ಇನ್ನೊಂದು ಸರ್ತಿ ಹರ್ಕೊತೀನಿ ಚೆನ್ನಾಗಿ ಎಲ್ಲ ಕಡೆಯೂ. ಮತ್ತೆ ಕೈಲಿ ನಾನು ಫಸ್ಟ್ ಮೆಥಡ್ ಏನು ಮಾಡಿದೆ ಅದೇ ರೀತಿಯೇ ಕೈಯಲ್ಲಿ ನಾನು ಎಲ್ಲ ಕಡೆಯೂ ಈ ಕುಟ್ಟೋದಕ್ಕೂ ಮತ್ತು ಅದ್ರ ಒಳಗೆ ನೋಡಲಿ ಎಷ್ಟು ಬೆಳ್ಳಗೆ ಬಂದೈತೆ ಅಕ್ಕಿ. ಈ ರೀತಿ ನಾವು ಪೂರ್ತಿಯಾಗಿ ಮತ್ತೆ ನಾನು ಪೂರ್ತಿ ಎಲ್ಲದಕ್ಕೂ ನಾನು ಕುಟ್ಟಾಣಿಗೆ ಆಮೇಲೆ ಅದಕ್ಕೂ ಎಲ್ಲದಕ್ಕೂ ಹಚ್ಚಿ ತಿಕ್ಕೊತೀನಿ. ತಿಕ್ಕೊಂಡಾದ ನಂತರ ನಾನು ಇದನ್ನ ತೊಳ್ಕೊತೀನಿ. ನೋಡ್ರಿ ನಾನು ಪೂರ್ತಿಯಾಗಿ ಎಲ್ಲದಕ್ಕೂ ಈ ಅಕ್ಕಿ ಹಿಟ್ಟನ್ನು ಹಚ್ಚಿ ಎಲ್ಲ ಪೂರ್ತಿಯಾಗಿ ನಾನು ಅಕ್ಕಿ ನುಚ್ಚಿಂದು ಹಚ್ಚಿ ಎಲ್ಲ ಪೂರ್ತಿಯಾಗಿ ಅದಕ್ಕೆ ತಿಕ್ಕಿ ಆದ ನಂತರ ನಾನು ತೊಳೆದಾದ ನಂತರ ಈಗ ನೈಟ್ ಇದನ್ನ ಮಾಡ್ತಿರೋದು ಫ್ರೆಂಡ್ಸ್. ನಾನು ಇದನ್ನ ತೊಳೆದಾದ ನಂತರ ನಾನು ಏನು ಮಾಡ್ತಿದ್ದೀನಿ ಇದಕ್ಕೆ ತುಂಬಾಗಿ ನೀರು ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ಪೂರ್ತಿಯಾಗಿ ತುಂಬಾಗಿ ನೀರು ಹಾಕಿ ಇಲ್ಲಿ 2 ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ನಾನಿಲ್ಲಿ, ಅದು ಸ್ಕಿಪ್ ಆಗೈತಿ ನೋಡ್ರಿ, ಎಣ್ಣೆ ತೇಲೋದು ಕಾಣಿಸ್ತೈತೆ ನಿಮಗೆ. ಆ ರೀತಿ ಎಣ್ಣೆ ಹಾಕಿ ಓವರ್ ನೈಟ್ ನಾನು ಬಿಟ್ಟಿದ್ದೀನಿ ಇದನ್ನು. ನೋಡ್ರಿ ಈಗಾಗಲೇ ಅದನ್ನು ಎಣ್ಣೆ ಹಾಕಿ ನಾನು ಕೆಳಗೆ ಮೇಲೆ ಇದಕ್ಕೊಂದು ಸ್ವಲ್ಪ ಹಚ್ಚಿಟ್ಟಿದ್ದೀನಿ. ನೋಡಿರಿ ಈ ರೀತಿ ಹಚ್ಚಿಟ್ಟಿದ್ದೆ. ಈಗಾಗಲೇ ನೋಡ್ರಿ ಕಲ್ಲು ಎಷ್ಟು ಕಪ್ಪಾಗಿ ಕಾಣಕುಂತೈತಿ. ಇದನ್ನು ಈ ರೀತಿ ಮತ್ತೆ ನಾನೇನು ಮಾಡ್ತೀನಿ, ಮರುದಿನ ಬೆಳಗ್ಗೆ ಅದನ್ನಷ್ಟು ನಾನು ಮಾರನೇ ದಿನ ಬೆಳಗ್ಗೆ ಅದಷ್ಟು ನಾನು ನೀರೆಲ್ಲ ಅದು ಇತ್ತಲ್ಲ ಅದನ್ನೆಲ್ಲ ಒಳಗೆ ಮತ್ತು ಇದು ಮೇಲೆ ಎಲ್ಲ ಕಡೆಯೂ ನಾನು ಇದನ್ನ ಮತ್ತೊಂದು ಸರ್ತಿ ಅದರೊಳಗಿರೋ ಎಣ್ಣೆ ಇತ್ತಲ್ಲ ಅದನ್ನ ಅಷ್ಟು ನೀರು ಎಣ್ಣೆ ಎಲ್ಲನೂ ಅದಕ್ಕೆ ಸವರ್ಕೊತೀನಿ ನಾನು ಪೂರ್ತಿಯಾಗಿ ಕಲ್ಲಿಗೆ ಸವರ್ಕೊಂಡು ಮತ್ತೆ ಒಂದು ಸರ್ತಿ ನಾನು ಇದನ್ನ ಸೋಪ್ ಹಚ್ಚಿ ತೊಳ್ಕೊತೀನಿ ಫ್ರೆಂಡ್ಸ್. ಈಗ ನಾನು ಸೋಪ್ ಹಚ್ಚಿ ಫಸ್ಟಿಗೆ ನಾನು ಸೋಪ್ ಹಚ್ಚಿ ತೊಳೆದಿರಲಿಲ್ಲ, ಹಾಗೆ ನಾನು ಸ್ಕ್ರಬ್ಬಿಂದ ತೊಳೆದು ಇಟ್ಕೊಂಡಿದ್ದೆ ಅಕ್ಕಿ ಅರಿಯೋಬೇಕಾರ. ಈಗ ನಾನೇನು ಮಾಡ್ತೀನಿ, ಇದಕ್ಕೆ ಒಂದು ಸ್ಕ್ರಬ್ ತೊಗೊಂಡು ಸ್ಕ್ರಬ್ಬಲ್ಲಿ ನಾನು ಪೂರ್ತಿಯಾಗಿ ಸೋಪ್ ಹಚ್ಚಿ ಚೆನ್ನಾಗಿ ಎಲ್ಲ ಕಡೆ ತಿಕ್ಕಿ ತೊಳ್ಕೊತೀನಿ. ನೀವು ಈ ಮೆಥಡನ್ನು ಫಾಲೋ ಮಾಡಿದ್ರೆ 2 ದಿನದಲ್ಲಿ ನೀವು ಈ ಕುಟ್ಟಾಣಿನ ಯೂಸ್ ಮಾಡೋದಕ್ಕೆ ಉಪಯೋಗಿಸ್ಬೋದು. ನಾವು ವಾರಾನುಗಂಟ್ಲೆ 4-5 ದಿನ ಮಟ್ಲ ಇದು ಮಾಡೋ ಅವಶ್ಯಕತೆ ಇಲ್ಲ. ನೋಡಲಿ ಈ ರೀತಿ ನಾನು ಸ್ಕ್ರಬ್ ಹಾಕಿ ಚೆನ್ನಾಗಿ ಇದನ್ನು ನಾನು ಒಳಗೆ ಹೊರಗೆ ಆಮೇಲೆ ಕೆಳಗೆ ಮತ್ತು ಅದು ನಾನು ಕುಟ್ಟೋದೈತಲ್ಲ ಅದನ್ನು ಎಲ್ಲನೂ ನಾನು ಸ್ಕ್ರಬ್ ಹಾಕಿ ತಿಕ್ಕಿ ತೊಳ್ಕೊತೀನಿ. ತೊಳೆದಾದ ನಂತರ ನಾನು ಏನು ಮಾಡ್ತೀನಿ, ಇಲ್ಲಿ ಮತ್ತೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ರಲ್ಲಿ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಮೆಣಸಿನಕಾಳು ಜೀರಿಗೆ ಹಾಕಿದ್ದನ್ನ ಚೆನ್ನಾಗಿ ನಾನಿಲ್ಲಿ ಕುಟ್ಕೊಂಡು ಹಾಕ್ಕೊತೀನಿ. ಚೆನ್ನಾಗಿ ಇದನ್ನ ಕುಟ್ಕೊಂಡು ಇದು ಪೂರ್ತಿ ಪೇಸ್ಟ್ ಆಗೋ ರೀತಿ ನಾವು ಇದನ್ನ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಕಲ್ಲು ಇದು ಎಲ್ಲ ಸ್ಪೈಸಸ್ ಎಲ್ಲ ಹಿಡಿತೈತಲ್ಲ ಆವಾಗ ನಮ್ಮ ಕಲ್ಲು ನಮ್ಗೆ ರೆಡಿ ಆಗುತ್ತೆ ಅಂತ ಅಂದವ್ರು ಹೇಳಿದ್ದು. ಹಾಗಾಗಿ ನಾನು ಇದನ್ನ ಹಾಕಿ ಚೆನ್ನಾಗಿ ಕುಟ್ಟೆಲ್ಲ ಆಮೇಲೆ ಇದು ಪೂರ್ತಿಯಾಗಿ ಪೇಸ್ಟ್ ಆದಮೇಲೆ ಏನು ಮಾಡ್ತೀನಿ, ಮತ್ತೆ ಇದನ್ನು ನಾನು ಪೂರ್ತಿ ಕಲ್ಲಿಗೆಲ್ಲ ಹಚ್ತೀನಿ, ಒಳಗಷ್ಟೇ ಮೇಲೇನಿಲ್ಲ, ಒಳಗೆಲ್ಲ ಮೇಲೆ ಕುಟ್ಟೋದಕ್ಕೆ. ಆಮೇಲೆ ಇದು ನೋಡಲಿ ಎಲ್ಲ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗೈತಿ. ಇದನ್ನು ನಾನು ಎಲ್ಲ ಈ ಕುಟ್ಟೋದಕ್ಕೆ ಮತ್ತು ಕುಟ್ಟಾಣಿಗೆ ಒಳಗೆ ಎಲ್ಲದಕ್ಕೂ ನಾನು ಸವರ್ಕೊತೀನಿ. ಆದ ನಂತರ ಏನು ಮಾಡ್ತೀನಿ, ಇದನ್ನು ನಾನು ಯೂಸ್ ಮಾಡೋದಲ್ಲ, ಇದು ಚೆಲ್ಲೋದಕ್ಕೋಸ್ಕರ ನಾವು ಮಾಡಿದ್ದು. ಇದನ್ನು ನಾನು ಚೆಲ್ಲಿ ಮತ್ತು ಇದನ್ನ ನೀಟಾಗಿ ತೊಳ್ಕೊತೀನಿ. ಈ ಕುಟ್ಟಾಣಿನ ನೀಟಾಗಿ ತೊಳೆದಾದ ನಂತರ ನಾನು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತೀನಿ ಫ್ರೆಂಡ್ಸ್. ನೀಟಾಗಿ ಬಟ್ಟೆ ತೊಗೊಂಡು ಒರೆಸ್ಕೊತೀನಿ. ಎಷ್ಟು ಚೆನ್ನಾಗಿ ಕಪ್ಪಾಗೈತೆ ಅಂದ್ರೆ ಕಲ್ಲು ನಿಮ್ಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ, ಪಳ ಅಂತೈತಿ. ಈ ರೀತಿ ನಾವು ಒಂದು ಬಟ್ಟೆ ತೊಗೊಂಡು ತೊಳ್ಕೊಂಡಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತೀನಿ. ಮತ್ತು ಇನ್ನೊಂದು ಸರ್ತಿ ನಾನೇನು ಮಾಡ್ತೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಡ್ತೀನಿ. ಒಂದು ಸ್ವಲ್ಪ ನಮ್ಮ ಮನೇಲಿ ನಾವು ಯಾವುದು ಬೇಕಿದ್ರೂ ನೀವು ಯೂಸ್ ಮಾಡ್ಬೋದು. ಮನೇಲಿ ಅಡುಗೆ ಎಣ್ಣೆ ಆದರೂ ಹಾಕ್ಬೋದು, ಎಳ್ಳೆಣ್ಣೆ ಆದರೂ ಹಾಕ್ಬೋದು, ಹಳ್ಳೆಣ್ಣೆ ಆದರೂ ಹಾಕ್ಬೋದು. ಯಾವುದಾದ್ರೂ ಒಂದು ಎಣ್ಣೆನ ನೀವು ಇದಕ್ಕೆ ಸುತ್ತರದ ಒಳಗೆ ಹೊರಗೆ ಮತ್ತು ಅದು ಕುಟ್ಟಾಣಿಗೆ ಎಲ್ಲದಕ್ಕೂ ಸೌರಿ ನೀವು. ನಾನೇನು ಮಾಡ್ತೀನಿ, ಇದೊಂದು ದಿನ ಇದನ್ನ ನಾನು ಹಾಗೆ ಕೈ ಬಿಡ್ತೀನಿ ಫ್ರೆಂಡ್ಸ್. ಈ ರೀತಿ ನಾನು ಹಾಗೆ ಬಿಟ್ಟಾದಮೇಲೆ ನೋಡಲಿ ಎಷ್ಟು ಚೆನ್ನಾಗೈತೆ ಅಂದ್ರೆ ನಮ್ಮ ಕಲ್ಲ ನೋಡಲಿ. ಬೆಳಗ್ಗೆ ಎದ್ದು ನಾನು ತೋರಿಸ್ತೀನಿ ನಿಮಗೆ. ನೋಡಲಿ ಎಷ್ಟು ಕಪ್ಪಗಾಗಿ ಕಾಣಿಸ್ತೈತಿ. ಈ ರೀತಿ ನಾನು ಪೂರ್ತಿಯಾಗಿ ಎಣ್ಣೆ ಹಚ್ಚಿ ಕೈ ಬಿಟ್ಟಿದ್ದೀನಿ ಈಗ ರಾತ್ರಿ. ಹಾಗೆ ಇಡೀ ದಿನ ನಾನು ಅದನ್ನ ಹಚ್ಚಿ ಕೈ ಬಿಟ್ಟಿದ್ದೆ. ನೋಡಲಿ ಎಣ್ಣೆ ಎಲ್ಲ ಹಿಂಗ್ಕೊಂಡೈತಿ ಕಲ್ಲು ಮೇಲೆ ನೀಟಾಗಿ ಅಷ್ಟೇ ಪಳ ಅಂತ ಹೇಳೋದು ಕಲರು ನಮ್ಗೆ ಕಾಣಕುಂತೈತಿ. ಈಗ ನಾನೇನು ಮಾಡ್ತೀನಿ, ನಾನು ಪಾತ್ರೆ ಸ್ಕ್ರಬ್ ತೊಗೊಳಂಗಿಲ್ಲ, ನಾನು ಸ್ಟೀಲ್ ಸ್ಕ್ರಬ್ ತೊಗೊಳಂಗಿಲ್ಲ. ಇಲ್ಲೇ ಈ ಪಾತ್ರೆ ತೊಳೆ ಸ್ಕ್ರಬ್ ಇರುತ್ತಲ್ಲ ಅದನ್ನ ತೊಗೊಂಡು ಸೋಪ್ ಹಚ್ಚಿ ಇನ್ನೊಂದು ಸರ್ತಿ ನಾನು ಇದನ್ನ ತೊಳ್ಕೊತೀನಿ. ಸೋಪ್ ಹಚ್ಚಿ ಎಲ್ಲ ಕಡೆ ಸೋಪ್ ಹಚ್ಚಿ ನೀಟಾಗಿ ಸೋಪ್ ಹಚ್ಚಿ ಎಲ್ಲ ತೊಳ್ಕೊಂಡು ಆದ ನಂತರ ನಾನು ಇನ್ನೊಂದು ಸರ್ತಿ ಇದಕ್ಕೆ ಎಣ್ಣೆ ಹಚ್ಚಿ ಇಡ್ತೀನಿ ಫ್ರೆಂಡ್ಸ್. ಆಮೇಲೆ ನೀವು ಅದನ್ನ ತೊಳೆಯೋ ಅವಶ್ಯಕತೆ ಇಲ್ಲ. ಇದನ್ನು ಪೂರ್ತಿಯಾಗಿ ನಾನು ನೋಡ್ರಿ ಸೋಪ್ ಹಚ್ಚಿ ತೊಳ್ಕೊಂಡು ಒರೆಸ್ಕೊಂಡು ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡಿನಿ. ಮತ್ತು ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆನ ಎಲ್ಲ ಕಡೆ ಎಣ್ಣೆ ಸವರಿ ಕೈ ಬಿಡ್ತೀನಿ. ನಮ್ಮ ಎಷ್ಟು ಚೆನ್ನಾಗಿ ಆಗಿರುವಂಥ ಕಲ್ಲನ್ನು ನೀವು ನೋಡ್ತಿರ್ಬೋದು. ಈಗ ಪಳ ಅಂತ ಹೇಳೋದು ಕಪ್ಪಗೆ ಪಳ ಅಂತ ಹೊಳಿತಾ ಐತಿ. ಈ ರೀತಿ ನಾವು 2 ದಿನದಲ್ಲಿ ನಾವು ಕಲ್ಲನ್ನು ಪಳಗಿಸ್ಕೊಂಡು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಯಾರು ನಮ್ಗೆ ಕಲ್ಲನ್ನು ನಿಮ್ಗೆ ಮಾರಕ್ಕೆ ಕೊಡ್ತಾರಲ್ಲ ಅವರೇ ನನಗೆ ಹೇಳಿರೋಂಥ ಟಿಪ್ಸ್ ಇದು. ಇದನ್ನು ನೀವು ಫಾಲೋ ಮಾಡಿರಿ ಮನೇಲಿ. ಹಂಗೇನಾದರೂ ಕುಟ್ಟಾಣಿ ತಂದರೆ ಈ ರೀತಿ ಫಾಲೋ ಮಾಡಿರಿ. ನಮ್ಮ ಚೆನ್ನಾಗಿರುವಂಥ ಕಲ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಹೊಂತೈತೆ. ಖುಷಿ ಆಗುತ್ತೆ ಬೆಳ್ಳಗಿರೋ ಕಲ್ಲು ಈ ರೀತಿ ಪಳ ಅಂತ ಹೊಳ್ಯಾಕೆ ಹೊಂತೈತಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ಈ ರೀತಿ ಇದ್ದಂಥ ಕಲ್ಲು ಈ ರೀತಿ ಆಯಿತು. ಬಿಳಿ ಕಲ್ಲು ಹೋಗಿ ಕರಿ ಕಲ್ಲು ಬಂತು, ಡುಮ್ ಅನ್ನೋ ಹಾಗಾಗೈತಿ.
ನನಗಂತೂ ಭಾಳ ಖುಷಿಯಾಗೈತಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.